ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪರಪ್ಪನ ಅಗ್ರಹಾರದಲ್ಲಿ 60-65 ದಿನಗಳ ಕಾಲ ಇದ್ದಂಥ ದರ್ಶನ್ ಕೊನೆಗೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಇವರೆಲ್ಲ ಅಕ್ಕಪಕ್ಕ ಜೊತೆಗಿದ್ದವರೆಲ್ಲ ಹಂಚಿ ಹರಿದು ಹೋಗಿದ್ದಾರೆ 10 ಬೇರೆ ಬೇರೆ ಜೈಲುಗಳಲ್ಲಿ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅವರನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಬೇರೆ ಜೈಲಿಗೆ ಕಳಿಸಲಾಯ್ತಾ? ಇದರ ಅರ್ಥ ಏನು? ಈ ಅಗ್ರಹಾರ ಅಂದರೆ ಈ ಜೈಲಲ್ಲಿರುವಂಥ ಅಧಿಕಾರಿಗಳು ಇವರನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸೋಲೊಪ್ಪಿಕೊಂಡಂಗೆ ಆಗಿಲ್ವಾ? ನಾವು ಹೇಳ್ತಾ ಇರೋದು ನೋಡಿ, ಯಾವುದೇ ವಿಚಾರ ಇರಲಿ, ನೀವು ಮನಸ್ಸು ಮಾಡಿದರೆ ಅದನ್ನು ರೀಚ್ ಆಗೋದಕ್ಕೆ ಸಾಧ್ಯವಾಗತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮೊದಲೆಲ್ಲ ಮೊನ್ನೆ ಕೂಡ ಹೇಳಿದೆ, ಎಲ್ಲೆಂದರಲ್ಲಿ ಸಿಗರೇಟ್ ಸೇರ್ತಾಯಿದ್ರು. ರೈಲ್ವೆ ಸ್ಟೇಷನಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ, ಮದುವೆ ಮುಂಜಿ ಸಮಾರಂಭಗಳಲ್ಲಿ, ಪಿಕ್ಚರ್ ಟಾಕೀಸಲ್ಲಿ ಹೊರಗಡೆ ಬಂದು ಸಿಗರೇಟ್ ಸೇದೋದು. ಸಾರ್ವಜನಿಕ ಪ್ರದೇಶಗಳಲ್ಲಿ, ಆಮೇಲೆ ಹೋಟೆಲ್ಗಳಲ್ಲಿ, ಎಲ್ಲೆಂದರಲ್ಲಿ. ನೀವು ಯಾವತ್ತಾದರೂ ಅಂದ್ಕೊಂಡಿದ್ರಾ ಅದನ್ನು ನಿಲ್ಲಿಸೋಕ್ಕಾಗತ್ತೆ ಅಂತೇಳಿ? ಯಾಕಂದರೆ 140 ಕೋಟಿ ಜನರ ವಿಚಾರ, ಅದನ್ನೇ ನಿಲ್ಲಿಸಲಾಗಿದೆ. ನಮಗೆ ಈ ಕಾರಾಗೃಹದಲ್ಲಾಗುವಂತಹ ಕಿರಿಕಿರಿಗಳನ್ನು ತಪ್ಪಿಸೋಕ್ಕಾಗೋದಿಲ್ವಾ? ನಮ್ಮ ಸಿಸ್ಟಮ್ ಯಾವ ರೀತಿ ಇದೆ ಅಂತಂದರೆ, ನಾವೊಂದು ಪೋಸ್ಟ್ ಕಾರ್ಡ್ ಹಾಕಿದರೂ ಕೂಡ 140 ಕೋಟಿ ಜನರಿಗೆ ಯಾರಿಗೆ ಹಾಕಿದ್ದೀವೋ ಅದು ಬಂದು ತಲುಪತ್ತೆ ಈಗಲೂ ಕೂಡ. ಆ ನೆಟ್ವರ್ಕ್ ಅಷ್ಟು ಅದ್ಭುತವಾಗಿದೆ. ಹಾಗಿರುವಾಗ ಈ ಪೊಲೀಸ್ ಪ್ರಯತ್ನ ಪಟ್ಟರೆ, ಈ ಜೈಲುಗಳಲ್ಲಿ ಪ್ರಯತ್ನ ಪಟ್ಟರೆ, ಹೇಗೆ ತಿಹಾರ್ ಜೈಲನ್ನು ತುಂಬ ಸುಧಾರಣೆ ಮಾಡಲಾಯಿತು, ಕಿರಣ್ ಬೇಡಿ ಅವರು ಸುಧಾರಣೆ ಮಾಡಿದರು, ಅದೇ ಥರ ಈಗಲೂ ಮಾಡಲಿಕ್ಕಾಗತ್ತೆ. ಯಾಕಂದರೆ ಇಚ್ಛಾಶಕ್ತಿ ಬೇಕು. ಅದರ ಬಗ್ಗೆ ಮಾತಾಡ್ತೀನಿ ಇವತ್ತು. ಪರಪ್ಪನ ಅಗ್ರಹಾರದಿಂದ ಬ್ರಿಟಿಷರ ಕಾಲದ ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಆಗಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇನ್ನು ಮುಂದೆ ದರ್ಶನ್ ಮುದ್ದೆ ಮುರಿಯಲಿದ್ದಾರೆ. ಜೈಲು ಸಿಬ್ಬಂದಿ ಕೊಟ್ಟ ಸೆಲ್ ಕಂಡು ಕಾಟೇರ ಕಕ್ಕಾಬಿಕ್ಕಿಯಾಗಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅರೆಸ್ಟ್ ಆದ್ರೂ ಕಮ್ಮಿ ಆಗಿಲ್ಲ ತಿರ್ಪೆ ಶೋಕಿ. ಸಿಗರೇಟ್ ಹೊಗೆ ಬಿಟ್ಟ ಬಾಸು ಬಳ್ಳಾರಿಗೆ ಶಿಫ್ಟ್. ಮಾಡೋದು ಮಾಡಿ ಪರಪ್ಪನ ಅಗ್ರಹಾರ ಸೇರ್ರೆ ಜೈಲೂಟ ರುಚಿಸ್ತಿಲ್ಲ ಅಂತ ನಾಗಮಂಡಲ ಸೇರ್ರೆ ಬುಸ್ ಅಂತ ಸಿಗರೇಟ್ ಹೊಗೆ ಬಿಟ್ಟು ಹಾರಾಡಿದ್ದ ದರ್ಶನ್ ಕೊನೆಗೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ರೌಡಿ ಆತಿಥ್ಯವನ್ನ ಪಡೆದು ಜೈಲಲ್ಲೂ ಸುಖಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಅನ್ನ ಕೋರ್ಟ್ ಆದೇಶದ ಮೇರೆಗೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಬಿಗಿ ಭದ್ರತೆಯೊಂದಿಗೆ ಪರಪ್ಪನ ಅಗ್ರಹಾರದಿಂದ ಕರೆ ತರಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಯಾರ ಕಣ್ಣಿಗೂ ಕಾಣಿಸಬಾರದು ಅಂತ ವಾಹನಕ್ಕೆ ಸಂಪೂರ್ಣ ಬಟ್ಟೆಯನ್ನ ಕೂಡ ಕಟ್ಟಿದ್ರು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ವಿಐಪಿ ಸೆಲ್ಗಳು ಇಲ್ಲ. ಇಲ್ಲಿ ಎಲ್ಲವೂ ಸಾಮಾನ್ಯ ಸೆಲ್ಗಳಾಗಿದೆ. ಹೀಗಾಗಿ ದರ್ಶನ್ ಕೂಡ ಎಲ್ಲ ಕೈದಿಗಳಂತೆಯೇ ಸಾಮಾನ್ಯ ಕೈದಿಯಾಗಿ ಮುಂದುವರಿಯಬೇಕು. ಕೇಂದ್ರ ಕಾರಾಗೃಹದ ಹೊರ ಭದ್ರತಾ ವಿಭಾಗದಲ್ಲಿರುವಂತಹ 11 ಸೆಲ್ ಪೈಕಿ ಒಂದರಲ್ಲಿ ದರ್ಶನ್ ಅನ್ನ ಇಡಲಾಗಿದೆ. ಒಂದು ಸೆಲ್ನಲ್ಲಿ 2 ಕೈದಿಗಳು ಇರುವ ವ್ಯವಸ್ಥೆ ಇದೆ. ಪ್ರತಿಯೊಂದು ಸೆಲ್ 10x10 ಅಡಿ ಅಗಲವನ್ನ ಹೊಂದಿದೆ. ಎಲ್ಲ 11 ಸೆಲ್ಗಳಿಗೆ ದಿನದ 24 ಗಂಟೆಯೂ ಭದ್ರತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ನಟ ದರ್ಶನ್ ಅಭಿನಯದ ಚೌಕ ಚಿತ್ರ ಇದೇ ಬಳ್ಳಾರಿ ಜೈಲಿನಲ್ಲಿಯೇ ಚಿತ್ರೀಕರಣವನ್ನ ನಡೆಸಲಾಗಿತ್ತು. ಆಗ ಕೈದಿಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರಂತೆ. ಜೈಲಿನ ಕಷ್ಟಗಳು, ಅಲ್ಲಿನ ವಾತಾವರಣಗಳ ಬಗ್ಗೆ ಕೈದಿಗಳಿಂದಲೇ ತಿಳಿದುಕೊಂಡಿದ್ದ ದರ್ಶನ್ ಈಗ ತಾನೇ ಆ ಜೈಲಿಗೆ ಕೈದಿಯಾಗಿ ಹೋಗಿದ್ದು ಮಾತ್ರ ವಿಚಿತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಇವರ ಜೊತೆಗೆ ಇವರು ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಇದ್ದರು. ಈಗ ಅವರೆಲ್ಲ ಒಡಿಸ್ಸಾಗಿದ್ದಾರೆ. ಒಡಿಸ್ಸಾದರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿದ್ದಾರೆ. ನೋಡಿ, ಈ ನಡುವೆ ಕೆಲವರ ಸಮಸ್ಯೆ ನೋಡಿ. ಪ್ರದೂಷ್ ನಮ್ಮಪ್ಪ ಕ್ಯಾನ್ಸರ್ ಪೇಷಂಟ್ ಅಂತ ಪ್ರದೂಷ್ ಪರದಾಟ. ಅವನ ತಂದೆ ಕ್ಯಾನ್ಸರ್ ಪೇಷಂಟ್, ಏನು ಮಾಡೋಕ್ಕಾಗ್ತಾ ಇಲ್ಲ. ಇದೀಗ ಬೆಳಗಾವಿ ಹಿಂಡಲಗ ಜೈಲಿಗೆ ಕಳಿಸಿದ ನ್ಯಾಯಾಲಯ. ಹಿಂಡಲಗ ಜೈಲಿಗೆ ಎಲ್ಲಿದ್ದರು ಇವರೆಲ್ಲ ಜೊತೆಯಾಗಿ?
ಪರಪ್ಪನ ಅಗ್ರಹಾರದಲ್ಲಿದ್ದರು. ಆ ಫೋಟೋ ರಿಲೀಸ್ ಮಾಡಿದ್ಯಾರು? ವೇಲುವಿಂದ ಎಲ್ಲಿಗೆ ಬಂತು? ಅವರ ಪತ್ನಿಗೆ ಬಂತು. ಅವರ ಪತ್ನಿ ಬೇರೆ. ಹೊರಗಡೆ ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಅವ್ರು ನೋಡಿದ್ರಾ ನಮ್ಮ ಬಾಸ್ ಕಿಂಗು ಹೆಂಗಿದ್ದಾರೆ, ರಾಜನ್ ಥರ, ಆ ಥರ ಈ ಥರ ಅಂತ. ಕೋರ್ಟ್ ನೋಡ್ತು, ಕಳಿಸ್ರಿ ಅವ್ರನ್ನ ಅಂತ ಹೇಳ್ತು. ಯಾರು ಗುನ್ನ ಇಟ್ಟಿದ್ದು? ದರ್ಶನ್ಗೆ ಅಭಿಮಾನಿಗಳು. ಆಮೇಲೆ ಇನ್ನೊಂದು ವಿಡಿಯೋ ಯಾವುದು? ಸತ್ಯನಿಗೆ ಮಾತಾಡಿದಿರುವಂಥ ವಿಡಿಯೋ. ಅಲ್ಲಿ ಧರ್ಮ ಹಣ ಮಾತಾಡಿ ಅಂತಂದ, ಬಾಸ್ ಮಾತಾಡಿದ್ರು. ಅವನು ಅದನ್ನು ರೆಕಾರ್ಡ್ ಮಾಡಿಕೊಂಡು ಪಾಕೆಟಲ್ಲಿ ಇಟ್ಕೊಂಡಿದ್ದು ನಡೀತಿತ್ತು. ಊರು ಬಾಗಿಲು ಮಾಡಿಬಿಟ್ಟ. ಕೋರ್ಟ್ ನೋಡ್ತು, ಕಳಿಸ್ರಿ ಆ ಕಡೆ ಅಂತಂದು. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಮಿದುಳು ಉಪಯೋಗಿಸ್ಬೇಕು. ಬೇರೆಲ್ಲ ಉಪಯೋಗಿಸಿದ್ರೆ ಹಿಂಗೆ ಆಗೋದು. ಇನ್ನು ಬಾರ್ನಲ್ಲಿ ಕೂಲಾಗಿರ್ತಿದ್ದ ವಿನಯ್ ಅವರನ್ನು ಕಲಬುರಗಿಗೆ, ಈತ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕ, ಯಾವ್ಯಾವುದರಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿ. ಇವರನ್ನು ಎಲ್ಲಿಗೆ? ಕಲಬುರಗಿಗೆ. ಈಗ ಅಲ್ಲಿ ಒಬ್ಬಂಟಿಯಾಗಿರಬೇಕು. ಇನ್ನು ಪ್ರಕರಣದ ಸೂತ್ರಧಾರಿ ಪವನ್ ಮೈಸೂರು ಜೈಲಿಗೆ ಶಿಫ್ಟು. ಈತನೇ ಎಲ್ಲ ಅಧಿಕ ಪ್ರಸಂಗತನ ಮಾಡಿದ್ದು. ಈತನೇ ಎಲ್ಲ ಅಧಿಕ ಪ್ರಸಂಗ ಅಂತ. ಇದೇನು ಗೊತ್ತಾ, ನಮಗೆ ದುಡ್ಡಿದ್ದಾಗ, ಅಧಿಕಾರ ಇದ್ದಾಗ, ಇನ್ಫ್ಲೂಯೆನ್ಸ್ ಇದ್ದಾಗ ಒಂದು ಭ್ರಮೆ ಬರಲಿಕ್ಕೆ ಶುರು ಆಗುತ್ತೆ. ಭ್ರಮೆಯಲ್ಲಿ ಮಾಡಿದ್ದೆಲ್ಲವೂ ಕರೆಕ್ಟ್ ಆಗುತ್ತೆ ಅಂತೇಳಿ. ಯಾವಾಗ ಉಲ್ಟಾ ಹೊಡಿತದೋ ಹೀಗೆಲ್ಲ ಆಗಿಬಿಡುತ್ತೆ. ಇನ್ನು ಕಿಡ್ನ್ಯಾಪ್ ಮಾಡಿದ್ದ ರಾಘವೇಂದ್ರ ಯಾರೀತ? ಒಬ್ಬ ರಿಕ್ಷಾ ಡ್ರೈವರ್. ಪಾಪ ಅವನಷ್ಟಕ್ಕೆ ಅವನಿದ್ದ. ಇವತ್ತು ಅವನ ಜೀವನವೇ ಹಾಳಾಗೋಗಿದೆ. ಅವನ ಮನೆಯವರು ತೀರ್ಕೊಂಡಿದ್ದಾರೆ. ಮೈಸೂರಿಗೆ ಶಿಫ್ಟ್ ಆಗಿದ್ದಾನೆ. ಇನ್ನು ಹಂತಕ ಪಡೆ ಸದಸ್ಯ ನಂದೀಶ್ ಕೂಡ ಮೈಸೂರಿಗೆ ಶಿಫ್ಟ್ ಆಗಿದ್ದಾನೆ. ಈತನ ಮನೆಯವರನ್ನ ಮೊನ್ನೆ ಮಾತಾಡಿಸಿದ್ವಿ. ಈತ ಸಾಲ ಮಾಡಿ ಹೋಗಿದ್ದಾನೆ. ಅವ್ರ ಮನೆಯವರಿಗೆ 20,000 ತಿಂಗಳಿಗೆ ತೀರಿಸಬೇಕು. ಯಾವ ದರ್ಶನ ಅಭಿಮಾನಿಗಳು ಬಂದು ನೋಡ್ರಪ್ಪ ನಾವು ನಿಮ್ಮನ್ನು ನೋಡ್ಕೋತೀವಿ ಅಂತ ಬರಲಿಲ್ಲ. ಬಂದರೆ ಹೇಳಿ, ನಮಗೆ ಆ ಸುದ್ದಿ ಮಾಡ್ತೀವಿ. ನಾವು 16-17 ಜನ ಇದ್ದೀರಲ್ಲ, ಬಡವರಿದ್ದೀರಲ್ಲ, ನಾವೆಲ್ಲರ ಮನೆಗೆ ಕೂಡ ದುಡ್ಡು ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ ಅಂತ ನೀವು ಮಾಡಿದರೆ ಸುದ್ದಿ ಮಾಡೋಣ. ಇನ್ನು A6 ಜಗದೀಶ್ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಜಗ್ಗನ ಜೊತೆ ಲಕ್ಷ್ಮಣ್ ಕೂಡ ಶಿವಮೊಗ್ಗ ಜೈಲಿಗೆ ಶಿಫ್ಟ್. A8 ರವಿಶಂಕರ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ಆಲ್ರೆಡಿ ತುಮಕೂರು ಜೈಲಲ್ಲೇ ಇದ್ದರು. ಯಾಕಂದರೆ ಇವರ ನಡುವೆ ಸ್ವಲ್ಪ ಗಲಾಟೆ ಆಗಿತ್ತು ಮೇನ್ ಗ್ಯಾಂಗ್ ಜೊತೆ, ಹಾಗಾಗಿ ದೂರ ಇಟ್ಟಿದ್ರು. ಇನ್ನು ಪರಪ್ಪನ ಅಗ್ರಹಾರದಲ್ಲೇ ಉಳಿದಿದ್ದಾರೆ ರೀಲ್ಸ್ ರಾಣಿ ಪವಿತ್ರ ಗೌಡ. ಈಕೆ ಸ್ವಲ್ಪ ತಾಳ್ಮೆ ವಹಿಸಿದ್ದಿದ್ರೆ, ಹೆಣ್ಮಕ್ಕಳಿಗಿರುವತ್ತ ತಾಳ್ಮೆ ಅಂತ ಹೇಳ್ತಾರಲ್ಲ, ತಾಳ್ಮೆ ವಹಿಸಿದ್ದಿದ್ರೆ ಇವತ್ತು ದರ್ಶನ್ಗೆ, ಡಿ ಬಾಸ್ಗೆ ಇಂಥ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಫೆಬ್ರವರಿಯಲ್ಲಿ ತನಗೆ ಫೋಟೋ ಕಳಿಸಿರ್ತಾನೆ. ಜುಲೈಯಲ್ಲಿ ಅದನ್ನು ಆಕೆ ಹೇಳ್ತಾಳೆ. ಅದು ಕೂಡ ಪವನ್ ಹೇಳಿಬಿಟ್ಟು ದರ್ಶನ್ಗೆ ಹೇಳಿಸ್ತಾರೆ. ಯಾಕೆ ಹೇಳಿಸ್ತಾರೆ ಅಂತಂದರೆ, ದರ್ಶನ್ ತಮ್ಮ ಪತ್ನಿ ಜೊತೆ ದೇಶ ವಿದೇಶಗಳಲ್ಲಿ ಸುತ್ತಾಡ್ತಾ ಇರೋದನ್ನು ಇವ್ರಿಗೆ ಕಾಣಲಿಕ್ಕಾಗೋದಿಲ್ಲ. ಉರ್ಕೊಂಡಾಗ ವಾಪಸ್ ಬರಬೇಕು ಅಂತಂದಾಗ ಇದನ್ನು ಯೂಸ್ ಮಾಡ್ಕೋತಾರೆ. ಅಲ್ಲಿ ದರ್ಶನ್ ಸುಮ್ಮನೆ ಕೆಡ್ಡಾಕಿ ಬಿದ್ದರು. ಇನ್ನು ರೇಣುಕಾಸ್ವಾಮಿ ಕೊಲೆಯ ಮೂಲವೇ ಪವಿತ್ರ ಗೌಡ ಅಲ್ವಾ?